ನಮಸ್ಕಾರ ವೀಕ್ಷಕರೇ. ಭಾರತ ಕೃಷಿ ಪ್ರಧಾನವಾಗಿರುವಂಥ ಒಂದು ರಾಷ್ಟ್ರ. ನಾವು ಕೃಷಿಯನ್ನೇ ನಂಬಿ ನಮ್ಮೆಲ್ಲ ರೈತರು ಸಹ ಇವತ್ತು ಬದುಕ್ತಾ ಇದ್ದಾರೆ. ಈ ಕೃಷಿಯಿಂದಾಗಿ ನಮಗೆ ಸಾಕಷ್ಟು ಒಂದು ಆದಾಯ ಸಿಗ್ತಾ ಇದೆ. ಈ ಕೃಷಿಯಲ್ಲಿ ಪ್ರಮುಖವಾಗಿ ನಮಗೆ ಈ ಜಾನುವಾರುಗಳ ಪಾತ್ರ ಅಂತಕ್ಕಂಥದ್ದು ತುಂಬ ಒಂದು ಪ್ರಮುಖವಾದಂಥ ಅಂಶವಾಗಿದೆ. ಈ ಜಾನುವಾರುಗಳಿಲ್ಲದೆ ನಾವು ವ್ಯವಸಾಯವನ್ನು ನಿರೀಕ್ಷೆ ಮಾಡಲಿಕ್ಕೂ ಸಹ ಸಾಧ್ಯವಿಲ್ಲ. ಈ ಜಾನುವಾರುಗಳಿಂದ ಏನಪ್ಪ ಅಂತಂದರೆ, ಈ ನಮ್ಮ ಕೃಷಿಯಲ್ಲಿ ನಾವು ಉಳುಮೆ ಮಾಡಲಿಕ್ಕೆ ನಮಗೆ ಎತ್ತುಗಳು ಬೇಕಾಗುತ್ತೆ. ಮತ್ತು ಹೈನು ಉತ್ಪಾದನೆ ಅಂದರೆ ಹಾಲು ಮತ್ತು ಮೊಸರನ್ನು ನಾವು ಪಡಿಬೇಕು ಅಂತಂದರೆ ಮನೆಯಲ್ಲಿ ಒಂದು ಜಾನುವಾರುಗಳ ಸಂಖ್ಯೆ ಇರಬೇಕಾಗುತ್ತೆ. ಮತ್ತು ಜಮೀನಿಗೆ ಒಂದು ಸಾವಯವ ಗೊಬ್ಬರವನ್ನು ಹಾಕಬೇಕು ಅಂತಂದರೂ ಸಹ ಮನೆಯಲ್ಲಿರ್ತಕ್ಕಂಥ ನಮ್ಮ ದನಗಳಿಂದನೇ ಆ ಒಂದು ಗೊಬ್ಬರ ಉತ್ಪಾದನೆ ಆಗುತ್ತೆ. ಹಾಗಾಗಿ ನಮ್ಮೆಲ್ಲ ರೈತರು ಏನು ಅಂತಂದರೆ, ಈ ಜಾನುವಾರುಗಳನ್ನು ಸಾಕಷ್ಟು ಪಾಲನೆ ಪೋಷಣೆ ಮಾಡ್ತಕ್ಕಂಥದ್ದು ಭಾಳ ಪ್ರಮುಖವಾದಂಥ ಒಂದು ಅಂಶ. ಅದರಲ್ಲಿ ಈ ಜಾನುವಾರುಗಳು ಕಾಲಕ್ಕೆ ಅನುಗುಣವಾಗಿ ಅವುಗಳ ಆರೋಗ್ಯವನ್ನು ಗಮನಿಸ್ತಾ ಇರಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಸಹ ಅವುಗಳಿಂದ ಸಾಕಷ್ಟು ನಾವು ನಷ್ಟವನ್ನು ನಾವು ಅನುಭವಿಸ್ತೇವೆ. ಈ ಉದಾಹರಣೆ, ನಮ್ಮ ಜಾನುವಾರುಗಳಲ್ಲಿ ಕಾಡ್ತಕ್ಕಂಥ ರೋಗಗಳು ಸಾಕಷ್ಟು ಇರುತ್ತೆ. ಅದರಲ್ಲಿ ಈ ಸಾಮಾನ್ಯ ಜ್ವರ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂಥ ಕಾಯಿಲೆ. ಈ ಸಾಮಾನ್ಯ ಜ್ವರವನ್ನು ಸ್ವಲ್ಪ ನಮ್ಮ ರೈತರು ತುಂಬ ಬೇಗ ಗುರುತಿಸಿ ಅದಕ್ಕೆ ಒಂದು ತಕ್ಷಣವಾದಂಥ ಒಂದು ಚಿಕಿತ್ಸೆಯನ್ನು ಮಾಡಿಸ್ಬೇಕಾಗತ್ತೆ. ಸ್ವಲ್ಪ ಡಿಲೇ ಮಾಡಿದ್ರೆ 2-3 ದಿನ ಆ ಜ್ವರವನ್ನು ನಾವು ಜಾನುವಾರುಗಳಲ್ಲಿ ಹಾಗೆ ಬಿಟ್ಟರೆ ಒಂದು ನಮ್ಮ ಜಾನುವಾರುಗಳು ಹಾಲಿನ ಉತ್ಪಾದನೆ ಸಾಕಷ್ಟು ಇಳಿಮುಖವಾಗುತ್ತೆ ಮತ್ತು ಕೆಲಸ ಮಾಡುವಂಥ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಸ್ವಲ್ಪ ಅದನ್ನು ಬೇಗ ಕಾಳಜಿ ಮಾಡಲಿಲ್ಲ ಅಂದರೆ ಆ ಜಾನುವಾರು ಸಾಯುವಂಥ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ನಮ್ಮ ರೈತರು ಈ ಸಾಮಾನ್ಯ ಜ್ವರ ಬಂದ ತಕ್ಷಣ ಅದನ್ನು ಗಮನಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಮಾಡಿಸ್ತಕ್ಕಂಥದ್ದು ತುಂಬ ಪ್ರಮುಖವಾದಂಥ ಅಂಶ. ಈ ಒಂದು ನಮ್ಮ ರಾಸುಗಳಿಗೆ ಸಾಮಾನ್ಯ ಜ್ವರ ಬಂದಾಗ ನಾವು ಮನೆಯಲ್ಲಿ ಅಂದರೆ ನೈಸರ್ಗಿಕವಾಗಿ ತಯಾರಿಸ್ಕೊಳ್ತಕ್ಕಂಥ ಔಷಧಿ ಭಾಳ ಒಂದು ಪ್ರಮುಖವಾದಂಥ ಅಂಶ. ಇದನ್ನು ಯಾಗಪ್ಪ ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಏನಪ್ಪ ಅಂತಂದರೆ, ಈಗ ನೀವೇನು ಗಮನಿಸ್ತಾ ಇದ್ದೀರಾ, ಇದು ಒಂದು ನಿಂಬೆಹಣ್ಣು ಬೇಕಾಗುತ್ತೆ. ನಾವು ಈ ಒಂದು ನಿಂಬೆಹಣ್ಣಿನ ಒಂದು ರಸವನ್ನು ಸಂಪೂರ್ಣವಾಗಿ ತೆಕ್ಕೋಬೇಕಾಗುತ್ತೆ ಆನಂತರದಲ್ಲಿ ಔಷಧಿ ತಯಾರಾಗಲಿಕ್ಕೆ. ಅದೇ ರೀತಿ 3 ಹಾಗಲಕಾಯಿ ಬೇಕಾಗುತ್ತೆ. ನೋಡಿ, ನೀವೇನು ಗಮನಿಸ್ತಾ ಇದ್ದೀರಾ, ಇದು ಹಾಗಲಕಾಯಿ. ಈ ರೀತಿಯಾದಂಥ 3 ನಮಗೆ ಹಾಗಲಕಾಯಿ ಬೇಕಾಗುತ್ತೆ. ಮತ್ತೊಂದು ಏನಪ್ಪ ಅಂತಂದರೆ, ಒಂದು 2 ಹಿಡಿಯುವಷ್ಟು ನಮಗೆ ಈ ಒಂದು ತುಂಬೆ ಸೊಪ್ಪು ಬೇಕಾಗುತ್ತೆ. ಮತ್ತೊಂದು ಏನಪ್ಪ ಅಂತಂದರೆ 200 ಗ್ರಾಮ್ ರಾಗಿ ಹಿಟ್ಟು. ಇಷ್ಟೇ ಸಾಕು. ಇದರಿಂದ ನಾವು ಒಂದು ಔಷಧಿಯನ್ನು ತಯಾರು ಮಾಡಿಬಿಟ್ಟು ನಮ್ಮ ಜಾನುವಾರುಗಳಿಗೆ ಬಂದಿರತಕ್ಕಂಥ ಒಂದು ಸಾಮಾನ್ಯ ಜ್ವರವನ್ನು ನಾವೇ ನಿಯಂತ್ರಣ ಮಾಡ್ಕೋಬೋದು. ಈ ರೀತಿ ನಿಂಬೆಹಣ್ಣು ಮತ್ತು ಒಂದು ಹಾಗಲಕಾಯಿ ಮತ್ತು ತುಂಬೆ ಸೊಪ್ಪು, ಈ 3 ಒಂದು ಮಿಶ್ರಣವನ್ನು ಈ ರೀತಿ ನಾವು ಒಂದು ಕಲ್ಲಿನಲ್ಲಿ ರುಬ್ಕೋಬೇಕಾಗತ್ತೆ. ಈ ರೀತಿ ಒಳಕಲ್ಲಲ್ಲಿ ರುಬ್ಬೋದ್ರಿಂದ ಒಂದು ರಸ ಯಾವುದೇ ಕಡೆ ಹೋಗಲ್ಲ. ಹಾಗಾಗಿ ಈ ರೀತಿ ಅದನ್ನು ಸಣ್ಣದಾಗಿ ಕಲ್ಲಿನಿಂದ ಹರ್ಕೋಬೇಕು. ಮತ್ತು ಮಧ್ಯೆ ಹಾಗಾಗಿ ನೀರು ಹಾಕೋತಾ ಇರಬೇಕು. ಈ ರೀತಿ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಅರಿಬೇಕಾಗುತ್ತೆ. ಈ ಒಂದು ಸಾಮಾನ್ಯ ಜ್ವರ ಬಂದಿರತಕ್ಕಂಥ ಹಸು ಮೇವನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಮತ್ತು ಇದರ ಒಂದು ದೇಹವನ್ನು ನಾವು ಮುಟ್ಟಿ ನೋಡಿದರೆ ಸಾಕಷ್ಟು ಬಿಸಿಯಾಗಿ ಕೂಡ ಇರುತ್ತೆ. ಇವಿಷ್ಟು ಮತ್ತು ಇದು ಅಸಮರ್ಪಕ ಮೂತ್ರ ಅಂದರೆ ಪದೇ ಒಂದು ಮೂತ್ರ ವಿಸರ್ಜನೆಯನ್ನು ಮಾಡ್ತಾ ಇರುತ್ತೆ. ಇವು ನಾವು ಸಾಮಾನ್ಯ ಜ್ವರದ ಒಂದು ಲಕ್ಷಣಗಳು. ಇವಿಷ್ಟು ಲಕ್ಷಣಗಳು, ಇವನ್ನು ನಾವು ಗಮನಿಸಿಬಿಟ್ಟು ನಾವು ಇದಕ್ಕೆ ಒಂದು ಔಷಧಿನ ತಯಾರು ಮಾಡ್ಕೋಬೇಕಾಗುತ್ತೆ. ಈ ಜಾನುವಾರುಗಳಿಗೆ ಸಾಮಾನ್ಯ ಜ್ವರ ಅಂತಕ್ಕಂಥದ್ದು ಬರಲಿಕ್ಕೆ ಸಾಕಷ್ಟು ಕಾರಣಗಳು ಇರುತ್ತೆ. ಮೊದಲನೇದಾಗಿ ಒಂದು ವಾತಾವರಣದ ವ್ಯತ್ಯಾಸದಿಂದನೂ ಸಹ ಈ ಒಂದು ಸಾಮಾನ್ಯ ಜ್ವರ ಬರುತ್ತೆ. ಮತ್ತು ವೈರಸ್, ಬ್ಯಾಕ್ಟೀರಿಯಾ ಸೋಂಕು ಅಲ್ಲದೆ ಅನೇಕ ಒಂದು ಶಾರೀರಿಕ ಕಾರಣದಿಂದನೂ ಸಹ ಈ ಒಂದು ಜ್ವರ ಬರ್ಬೋದು. ನೋಡಿ, ಈಗ ನೀವು ಗಮನಿಸ್ತಾ ಇರೋದು ಈ ಒಂದು ಹಾಗಲಕಾಯಿ ಮತ್ತು ನಿಂಬೆಹಣ್ಣು ಮತ್ತು ರಾಗಿ ಹಿಟ್ಟು ತುಂಬೆ ಸೊಪ್ಪಿನಿಂದ ತಯಾರಾಗಿರ್ತಕ್ಕಂಥ ಒಂದು ಕಷಾಯ. ಇದು ಸಾಮಾನ್ಯ ಜ್ವರ ಬಂದಿರತಕ್ಕಂಥ ಹಸುವಿಗೆ ದಿನಕ್ಕೆ 2 ಬಾರಿಯಂತೆ ಈ ಔಷಧಿಯನ್ನು ಒಂದು ಗೊಟ್ಟದ ಸಹಾಯದಿಂದ ಆಗ್ಬೋದು ಅಥವಾ ಯಾವುದೋ ಒಂದು ಬಾಟ್ಲಿನ ಸಹಾಯದಿಂದ ದಿನಕ್ಕೆ 2 ಬಾರಿಯಂತೆ 3 ದಿವಸ ಕೊಡೋದ್ರಿಂದ ಈ ಸಾಮಾನ್ಯ ಜ್ವರ ಸಂಪೂರ್ಣವಾಗಿ ಗುಣಮುಖವಾಗುತ್ತೆ. ಈ ರೀತಿ ಔಷಧಿಯನ್ನು ಒಂದು ಗೊಟ್ಟದ ಸಹಾಯದಿಂದ ಅಥವಾ ಒಂದು ಬಾಟಲಿನ ಮುಖಾಂತರ ನಾವು ಇದನ್ನು ಕುಡಿಸ್ಬೋದು. ದಿನಕ್ಕೆ 2 ಬಾರಿಯಂತೆ ಈ ಔಷಧಿನ ಕುಡಿಸ್ಬೇಕಾಗುತ್ತೆ. ಇದನ್ನು 3 ದಿವಸ ಈ ಥರ ಕುಡಿಸ್ಬೇಕು. ಈ ರೀತಿ ಒಂದು ದಿನಕ್ಕೆ 2 ಬಾರಿಯಂತೆ ನಾವು ಈ ರೀತಿ ಔಷಧಿಯನ್ನು ಕುಡಿಸ್ಬೇಕಾಗತ್ತೆ.
ಈ ರೀತಿ ದಿನಕ್ಕೆ 2 ಬಾರಿ ಈ ಔಷಧಿಯನ್ನು ಕುಡಿಸೋದ್ರಿಂದ 2-3 ಬಾರಿ ಕುಡಿಸೋದ್ರಿಂದ ಒಂದು ಸಾಮಾನ್ಯ ಜ್ವರ ನಿಂತು ಹೋಗುತ್ತೆ. ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಈ ರೀತಿ ಸಾಮಾನ್ಯ ಜ್ವರ ಬಂದಂಥ ಹಸುವಿನ ಮೈ ಮೇಲೆ ಕೂದಲುಗಳು ನೆಟ್ಟಗೆ ನಿಲ್ಲುತ್ತವೆ. ಇದು ಒಂದು ಅಂಶ. ಹಾಗಾಗಿ ನಮ್ಮ ರೈತರು ಈ ಸಾಮಾನ್ಯ ಜ್ವರ ಬಂದ ತಕ್ಷಣ ಈ ರೀತಿ ಮನೆಯಲ್ಲೇ ಸಿಗ್ತಕ್ಕಂಥ ನಿಂಬೆಕಾಯಿ ಮತ್ತು ಹಾಗಲಕಾಯಿ, ರಾಗಿ ಹಿಟ್ಟು ಮತ್ತು ತುಂಬೆ ಸೊಪ್ಪಿನಿಂದಾಗಿ ಒಂದು ಔಷಧಿಯನ್ನು ತಯಾರು ಮಾಡಿಕೊಂಡು ದಿನಕ್ಕೆ 2 ಬಾರಿ ಅಂತ ನಾವು ಜಾನುವಾರುಗಳಿಗೆ 3 ದಿವಸ ಕೊಡೋದ್ರಿಂದ ಈ ಸಾಮಾನ್ಯ ಜ್ವರವನ್ನು ನಿವಾರಣೆ ಮಾಡ್ಬೋದು. ಹಾಗಾಗಿ ನಮ್ಮೆಲ್ಲ ರೈತರು ಸಹ ಈ ಔಷಧಿಯನ್ನು ತಯಾರು ಮಾಡಿ ಈ ಜಾನುವಾರುಗಳಿಗೆ ಬರ್ತಕ್ಕಂಥ ಸಾಮಾನ್ಯ ಜ್ವರವನ್ನು ನಿವಾರಣೆ ಮಾಡಲಿ ಅಂತ ನಾನು ರೈತರಿಗೆ ಸಂದೇಶವನ್ನು ಕೊಡ್ತಾ ಇದ್ದೀನಿ.